ಉಪಚುನಾವಣೆಯಲ್ಲಿ ಬಿಜೆಪಿಗೆ ಒಳ್ಳೆಯ ರಿಸಲ್ಟ್ ಬಂದಿಲ್ಲ. ಬಿಜೆಪಿ ಸ್ಟೈಲೇ ಬೇರೆ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್. ಕಾಂಗ್ರೆಸ್ ಅವರು 3 ಚುನಾವಣೆ ಗೆದ್ದಿದ್ದಾರೆ, 14 ಸೈಟ್ ಲೂಟಿ ಹೊಡೆದಿದ್ದಾರೆ, ದಲಿತರ ಹಣವನ್ನ ನುಂಗಿದ್ದಾರೆ. ಈ ಹಿಂದೆ ನಾವು 18 ಸೀಟ್ ಗೆದ್ದಿದ್ದೇವೆ, ನೀವೀಗ 3 ಸೀಟ್ ಗೆದ್ದಿದ್ದಕ್ಕೆ ತಕತಕ ಅಂತ ಕುಣಿತಿದ್ದೀರಿ. 18 ಸೀಟ್ ಗೆದ್ದವರೇ ಸೋತಿದ್ದೇವೆ, ನಿಮ್ಗೆ ಮುಂದೆ ತಿರುಪತಿ ನಾಮಾನೇ ಗತಿ. ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳು ಇವರನ್ನ ಗೆಲ್ಲಿಸಿದ್ದಾರೆ, ಭಯಕ್ಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರಷ್ಟೇ ಅಂತ ಆರ್ ಅಶೋಕ್ ಕಾಂಗ್ರೆಸ್ ಗೆದ್ದಿರುವಂತ 3 ಕ್ಷೇತ್ರಗಳ ಬಗ್ಗೆ ಈ ರೀತಿ ಲೇವಡಿ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಗೆದ್ಕೊಂಡಿರೋದಕ್ಕೆ 3 ಕ್ಷೇತ್ರ ಗೆದ್ದಿದ್ದಕ್ಕೆ ಈ ರೀತಿ ತಕತಕ ಅಂತ ಕುಣಿತಿದ್ದಾರೆ. ನಾವು ಲೋಕಸಭಾ ಚುನಾವಣೆಯಲ್ಲಿ 18 ಸೀಟ್ ಗೆದ್ರೂ ಕೂಡ ಹೀಗಾಡ್ಲಿಲ್ಲ, ಕಾಂಟ್ರಾಕ್ಟರು ಅಧಿಕಾರಿಗಳಿಂದಾಗಿ ಇವರು ಗೆದ್ದಿದ್ದಾರೆ ಅಷ್ಟೇ ಅಂತೇಳಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿಲ್ಲ, ಆದ್ರೂ ಬಿಜೆಪಿ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ಅಂತ ಹೇಳಿ. ಬಿಜೆಪಿ ಸ್ಟೈಲೇ ಹಂಗೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವತಃ ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆಯಲ್ಲಿ ಸೋತರು. ಅವರು ಸೋತರು ಅಂತ ಹೇಳಿ ಬೆಂಗಳೂರಲ್ಲಿ ಒಬ್ರು ಕಾರ್ಯಕರ್ತ ಆತ್ಮಹತ್ಯೆ ಮಾಡಿದ್ರು. ಏನಪ್ಪ ವಾಜಪೇಯಿ ಅಂತವ್ರನ್ನ ಸೋಲ್ಸ್ಬಿಟ್ರಿ, ಅವ್ರನ್ನ ನೋಡಕ್ ಬಂದಿದ್ರು. ಇವತ್ತು ಏನ್ ಕಾಂಗ್ರೆಸ್ ಅವರು ಚುನಾವಣೆ 3 ಚುನಾವಣೆ ಗೆದ್ದಿದ್ದಾರೆ. ನೀವು ಎಲ್ಲಿವರೆಗೂ 14 ಸೈಟು ಲೂಟಿ ಹೊಡೆದಿದ್ರಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ದಲಿತರ ಹಣವನ್ನ ತಿಂದಿದ್ರಿ. ದಲಿತರಿಗೆ ಮೀಸಲಾಗಿಟ್ಟಂತ 25,000 ಕೋಟಿಯನ್ನ ನುಂಗಾಕಿದ್ದೀರ. ಎಲ್ಲಿವರೆಗೂ ಅವರಿಗೆ ನ್ಯಾಯ ಸಿಗಲೋ ಅಲ್ಲಿವರೆಗೂ ನಾನು ಇದು ಕಾಂಗ್ರೆಸ್ ಪಾಪಿಗಳ ಸರ್ಕಾರ ಅಂತ ಹೇಳೇ ಹೇಳ್ತೀನಿ, ನಿಲ್ಸಲ್ಲ. ಮತ್ತೆ 3 ಸೀಟ್ ಗೆದ್ದು ಬಿಟ್ಟಿದ್ದೀನಿ ಅಂತ ಹೇಳ್ತೀರ ದೊಡ್ಡದಾಗಿ. ಸಿದ್ದರಾಮಯ್ಯ ಅವರೇ, ಕಾಂಗ್ರೆಸ್ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ, ಡಿ ಕೆ ಶಿವಕುಮಾರ್ಗೆ, ನೀವು 3 ಗೆದ್ದಿದ್ದೀರಾ. ನಮ್ ಬಿಜೆಪಿ ಸರ್ಕಾರ ಇದ್ದಾಗ 3 ವರ್ಷದ ಹಿಂದೆ ನಾವು 18 ಸೀಟ್ ಗೆದ್ದಿದ್ದೀವಿ ಬೈ ಎಲೆಕ್ಷನ್ ಅಲ್ಲಿ. 18 ಅದೆಲ್ಲ ಕಾಂಗ್ರೆಸ್ ಅವ್ರದ್ದು. ಇಲ್ಲೇ ಬೈತಿ ಬಸವರಾಜ್ ಅವರು ಇದ್ದಾರೆ, ಅವ್ರ ಸೀಟ್ ಗೆದ್ರಿ. 62,000 ಲೀಡರ್ ಗೆದ್ರು ಬೈತಿ ಬಸವರಾಜ್ ಅವರು. ನೀವು 3 ಸೀಟ್ ಗೆದ್ದಿದ್ಕೆ ತಕ 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 ಅಂತ ಕುಣಿತೀರಲ್ಲ. ಅವತ್ತು ಕಾಂಗ್ರೆಸ್ ಸೀಟ್ ಅದು 18 ಸೀಟ್ ಗೆದ್ದಿದ್ದೀರಿ ನಾವು. ಅವಾಗ ನಾವೇನ್ ತಕ ತಕ ಅಂತ ಕುಣಿದಿರಲ್ಲ. ಆಮೇಲೆ ಏನಾಯ್ತು, ಚುನಾವಣೆಯಲ್ಲಿ ಸೋತಿದ್ದೀರಿ. ನಾವು 18 ಗೆದ್ದವರೇ ನಾವು ಸೋತಿದ್ದೀರಿ. ಇನ್ನು 3 ಗೆದ್ದಿದ್ದೀರ. ತಿರುಪ್ತಿ ನಾಮನೇ ನಿಮ್ಗೆ 3 ತಿರುಪ್ತಿ ನಾಮ ಗ್ಯಾರಂಟಿ ಕೊಡ್ತಾರೆ, ಅದಕ್ಕೆ 3 ಗ್ಯಾರಂಟಿ ಗೆದ್ದಿದ್ದೀರಿ. ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಕೊಡಲ್ಲ, ಅಲ್ಲಿ ಕಾಂಟ್ರಾಕ್ಟರ್ಗಳು ಅಧಿಕಾರಿಗಳು ಇವ್ರನ್ನ ಗೆಲ್ಸಿರೋ. ಅದರಿಂದ ಇದೇನು ರಾಜ್ಯದ ಭವಿಷ್ಯದ ಚುನಾವಣೆ ಏನಲ್ಲ. ಯಾವ್ಯಾವ ಸರ್ಕಾರ ಇದ್ದಾಗ ಯಾರ್ಯಾರು ಗೆದ್ದಿದ್ದಾರೆ ಎಲ್ಲರಿಗೂ ಗೊತ್ತೈತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ. ಯಾರು ಕೊಡ್ಬೇಕು ಕ್ಲೀನ್ ಚಿಟ್? ಕೋರ್ಟ್ ಕೊಡ್ಬೇಕು. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಒಳ್ಳೆ ರಿಸಲ್ಟ್ ಬಂದಿಲ್ಲ,